ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಆರಾಧನಾಗೆ ದುಡ್ಡಿನ ಬ್ಯಾಗ್ ಸಿಕ್ತ. ಈ ಕಡೆ ಸುಶಾಂತ್ ತಂದ ಧರ್ಮೇಂದ್ರ ಪ್ರಧಾನ್ ಆಗಮನ ಆಗಿದ್ದಾರೆ. ಫೈನಲಿ ರಾಹುಲ್ ಬದಲಾಗ್ಬಿಟ್ನ, ದುಡ್ಡನ್ನ ವಾಪಸ್ ಕೊಟ್ನ. ಏನಾಗ್ತದ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಷ್ಟು ದಿನದ ಎಷ್ಟು ಸಂಚಿಕೆಗಳಾಗಿದೆ, ಆದರೆ ಇವತ್ತಿನ ಸಂಚಿಕೆಯ ಕೊನೆಯ ಭಾಗದ ಕೊನೆಯ ಸೀನ್ ಖಂಡಿತ ಕಣ್ಣಲ್ಲಿ ನೀರು ತರಿಸೋದಂತೂ ನಿಜ. ಖಂಡಿತ ಅಷ್ಟು ಚೆಂದ ಆಯಿತು. ಈ ಕಡೆ ರಾಹುಲ್ ಮನಸ್ಸನ್ನು ಬದಲಾಯಿಸಿದಂಥ ಆರಾಧನಾ ಆ ಒಂದು ಬ್ಯಾಗ್ ಸಿಕ್ಕಾಗ ಅವಳ ಕಣ್ಣಲ್ಲಿ ಕಾಣ್ದಂಥ ಖುಷಿ, ಆ ಒಂದು ಕಣ್ಣೀರು, ಆ ಕಡೆ ರಾಹುಲ್ ಕಡೆ ನೋಡಿದ ಆ ಒಂದು ನೋಟ, ರಾಹುಲ್ ಅವನು ನೋಡಿದ ನೋಟ ಎಲ್ಲವೂ ಕೂಡ ನಿಜವಾಗ್ಲೂ ನಮ್ಮ ಮನೆ ತಟ್ಟಿದಂತೂ ನಿಜ. ಹಾಗಾದರೆ ಏನಾಯಿತು, ಹೀಗೆ ರಾಹುಲ್ ಬದಲಾದ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವುದೇ ಕ್ರೂ ಮೆಂಬರ್ಸ್ ಕೂಡ ಕೆಲಸ ಮಾಡ್ತಾ ಇಲ್ಲ, ತುಂಬಾ ಲೀಸಿ ಆಗಿದ್ದಾರೆ. ತಕ್ಷಣ ಆರಾಧನಾ ಬಂದು ಏನದು ಇನ್ನೂ ಕೂಡ ಹೂವಿನ ಅರೇಂಜ್ಮೆಂಟೇ ಮುಗ್ದಲ್ವಲ್ಲ, ಇನ್ನೇನು ನಾವು ಅವ್ರಿಗೆ ಪೂಜೆಗೆ ಎಲ್ಲವನ್ನ ಕೂಡ ಕೊಡಬೇಕು ಅಂತ ಹೇಳ್ತಿದ್ರೆ ಈಗೇನೋ ಊಹಾ ಇದೆ ಪೂಜೆ ಮಾಡಿಬಿಡ್ತೀವಿ, ಆದರೆ ನಂತರ ಏನು ಮಾಡೋದು ಮೇಡಮ್, ಯಾವುದೇ ರೀತಿ ದುಡ್ಡಿಲ್ಲ, ಎಲ್ಲದಕ್ಕೂ ಕೂಡ ದುಡ್ಡು ಕೇಳ್ತಾರೆ, ಆಮೇಲೆ ಕೆಲಸ ಆಗೋದಿಲ್ಲ ಅಂತ ಹೇಳಿದಾಗ ನೀವು ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಈಗ ನಾವು ಅಷ್ಟು ಕಷ್ಟಪಟ್ಟು ವೆಂಡರ್ಸಿಂದ ಹೂನ ಯಾಕೆ ತೊಗೊಂಡ್ವಿ ಹೇಳಿ, ಕೆಲಸ ಮಾಡಬೇಕು ಅಂತ ಅಲ್ವಾ, ಅಂದಮೇಲೆ ನೀವು ಕೆಲಸ ಮಾಡಬೇಕಲ್ವಾ, ಮುಂದೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಬೇಡಿ. ಖಂಡಿತ ಎಲ್ಲವೂ ಕೂಡ ಸರಿಯಾಗಿ ಆಗುತ್ತೆ, ಎಲ್ಲವೂ ಕೂಡ ನಡೆಯುತ್ತೆ, ನಾವು ಅಂದ್ಕೊಂಡಾಗೆ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ, ದಯವಿಟ್ಟು ಕೆಲಸ ಮಾಡಿ. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಅರೇಂಜ್ ಮಾಡ್ತೀನಿ, ಎಲ್ಲ ಕೂಡ ಸಲೀಸಾಗುತ್ತೆ. ನೀವು ಈ ಕೆಲಸನ ಮುಗಿಸಿ. ಮೊದಲು ಕೆಲಸ ಮಾಡಬೇಕು ಅಂದರೆ ನಾವು ಎಂಥ್ಯೂಸಿಯಾಸ್ಟಿಕ್ ಆಗಿರಬೇಕು ಅಂದರೆ ಏನಾದ್ರು ಹೊಟ್ಟೆಗೆ ತೊಗೋಬೇಕಲ್ವ ಅಂತ ಹೇಳಿ ಟೀ ಮತ್ತೆ ಬಂದು ತರಿಸ್ತಾಳೆ, ಎಲ್ರಿಗೂ ಕೂಡ ಕೊಡ್ತಾಳೆ. ಬಟ್ ತಾನು ಬೇಡ ಅಂತಾಳೆ, ಬಿಕಾಸ್ ಅವಳ ಮನಸ್ಸಲ್ಲಿ ತುಂಬಾ ವರೀಸ್ ಇದೆ, ಟೆನ್ಷನ್ಸ್ ಇದೆ. ಮೇಡಮ್ ನೀವು ನಮಗೆ ಹೇಳಿ ನೀವು ತಿಂದೇ ಇದ್ದೀರಲ್ಲ ಅಂದಾಗ ತಿನ್ನಲೇಬೇಕಾಗತ್ತೆ, ಬಿಕಾಸ್ ನಾನು ಮಾಡಿದ್ರಲ್ವ ಅವರು ಕೂಡ ತಿಂತಾರೆ. ಇಲ್ಲ ಅಂದರೆ ನಾನು ಯೋಚನೆಯಲ್ಲಿದ್ದರೆ ಅವರು ಕೂಡ ಧೃತಿಗೆಟ್ಬಿಡ್ತಾರೆ. ನಾನು ಅವ್ರ ಮುಂದೆ ಧೃತಿಗೆಡಬಾರ್ದು, ಧೈರ್ಯವಾಗಿದ್ದಾಗ ಅವ್ರಿಗೂ ಕೂಡ ಧೈರ್ಯ ಬರುತ್ತೆ ಅಂತ ಹೇಳಿ ಅವಳು ಕೂಡ ಟೀ ಬಂದು ತೊಗೊಂಡು ತಿಂತಾಳೆ. ತಿನ್ನೋ ಮನಸ್ಸಿಲ್ಲ. ಆನಂತರ ಈ ಕಡೆ ಸುಶಾಂತ್ ಬರ್ತಾನೆ. ಅಷ್ಟರಲ್ಲಿ ಕಾವ್ಯ ಮತ್ತು ಅವ್ರನ್ನ ಮದುವೆ ಆಗ್ತಕ್ಕಂಥ ಹುಡುಗ ಇಬ್ಬರು ಕೂಡ ದೂರದಿಂದ ನೋಡ್ತಾ ಇದ್ದಾರೆ. ಈ ಕಡೆ ಸುಶಾಂತ್ ಬಂದು ದೀಪಾನ ಹೇಗಿಡಬೇಕು ಅಂತ ಕೇಳಿದ್ರು ಕೂಡ ಆರಾಧನಾ ಉತ್ತರ ಕೊಡಲ್ಲ. ನಂತರ ಜಮ್ಕಾನ ಹಾಸ್ಬೇಕಾ ಚೀರ ಅಂತ ಕೇಳಿದಾಗ ರಾಹುಲ್ ಮುಖಾಂತರ ಒಂದು ಜಮ್ಕಾನ ಉಳಿದಿದ್ದ ಚೀರ್ ಅಂತ ಹೇಳ್ತಾಳೆ. ಇದನ್ನು ನೋಡಿ ಅವರಿಬ್ಬರು ಮಾತಾಡ್ಕೋತಾರೆ. ಏನಿದು ಇಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಅಂತ ಹೇಳಿ ಕಾವ್ಯ ಆರಾಧನನ ಕರೀತಾರೆ. ಆರಾಧನನ ಕರೆದು, ಯಾಕೆ ಆರಾಧನಾ ನೀನು ಮತ್ತು ಸುಶಾಂತ್ ಮಾತಾಡ್ತಿಲ್ವಾ, ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನಂತರ ಅವ್ರನ್ನ ಮದುವೆ ಆಗ್ತಕ್ಕಂಥ ಹುಡುಗಿ, ನೋಡಿ ಆರಾಧನಾ ಅವರ ನೆನೆ ನೀವು ಇರಲಿಲ್ಲ, ಆದರೆ ಹಗಲು ರಾತ್ರಿ ಅಂತ ನೋಡಿದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಷ್ಟು ಮಟ್ಟಿಗೆ ಎಷ್ಟೆಲ್ಲ ಕೆಲಸ ಮಾಡಿದ್ರು ಗೊತ್ತಾ, ಎಷ್ಟು ಟಯರ್ಡ್ ಆಗಿದ್ರು ಗೊತ್ತಾ. ಅಂಥದ್ರಲ್ಲಿ ಅವ್ರ ಜೊತೆ ಮಾತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಸಹಜ, ಆದರೆ ಅವ್ರನ್ನ ಬಿಟ್ಟರೆ ನಿಮಗೆ ಯಾವುದೇ ಗುಡ್ ಫ್ರೆಂಡ್ಸ್ ಕೂಡ ಇಲ್ಲ. ಅಷ್ಟು ಗುಡ್ ಫ್ರೆಂಡ್ ಅವರು, ಅಷ್ಟು ಮಟ್ಟಿಗೆ ನಂಬೋದು. ನಿಮಗೋಸ್ಕರ ಅವ್ರು ಏನು ಬೇಕಿದ್ರು ಮಾಡ್ತಾರೆ. ಈ ರೀತಿ ಕೋಪ ಬರೋದು, ಜಗಳ ಮಾಡ್ಕೊಳ್ಳೋದು ಸಹಜ, ಆದರೆ ಅದನ್ನು ಸೀರಿಯಸ್ ಆಗಿ ತೊಗೋಬೇಡಿ. ನಿಮ್ಮಿಬ್ರದ್ದು ಗುಡ್ ಪೇರ್, ನೀವಿಬ್ಬರು ಯಾವಾಗಲೂ ಕೂಡ ಖುಷಿಯಾಗಿ ನಗ್ನಾಗ್ತಾ ಇರಬೇಕು. ನಿಮಗೋಸ್ಕರ ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಆದಷ್ಟು ಬೇಗ ಇಬ್ಬರು ಕೂಡ ಮಾತಾಡಿಸಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಶಿವಾನಿ ಅವರು ಕಾವ್ಯ ತಂದೆ ಹತ್ರ ಬರ್ತಾರೆ. ಕಾವ್ಯ ತಂದೆ ಹತ್ರ ಬಂದು, ಏನು ಯೋಚನೆ ಮಾಡಿದ್ರಿ, ನಾನು ನಿನ್ನೆ ತಮಾಷೆಗೆ ಹೇಳಿದೆ ಅಂತ ಅಂದ್ಕೊಂಡಿದ್ದೀರಾ, ನಾನು ಸೀರಿಯಸ್ ಆಗೇ ಹೇಳಿದ್ದು ಅಂತಾರೆ. ಇಲ್ಲ ನನಗೆ ಗೊತ್ತದೆ, ನಾನು ಕಷ್ಟಪಟ್ಟು ಅರೇಂಜ್ ಮಾಡ್ತೀನಿ ಅಂದಾಗ ಇನ್ನೇನಿದೆ, ಇರೋದೇ ನಾಳೆ ಮದುವೆ, ಅದ್ರ ಒಳಗೆ ನೀವು ಹೀಗೆ ಅರೇಂಜ್ ಮಾಡ್ತೀರಾ, ನಿಮ್ಮ ಮಗಳಿಂದಾಗಿ ಮದುವೆ ಸಿಂಪಲ್ ಆಗಿ ನಡೀತಿದೆ. ನನಗೆ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಈಗ ನೀವೇನಾದರೂ ನಾನು ಹೇಳಿದ್ದು ಮಾಡಲಿಲ್ಲ ಅಂದರೆ ಈ ಮದುವೆ ನಿಲ್ಲಿಸ್ಬೇಕಾಗತ್ತೆ, ಮದುವೆ ನಿಂತೋಗುತ್ತೆ ಅಂತ ಹೆದರಿಸ್ತಾರೆ. ದಯವಿಟ್ಟು ಆ ರೀತಿ ಮಾಡಿಬಿಡಿ, ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಕಾವ್ಯ ತಂದೆ ಕಷ್ಟಪಡ್ತಿದ್ದಾರೆ. ನಂತರ ಈ ಕಡೆ ಆರಾಧನಾ ಯೋಚನೆ ಮಾಡ್ತಿದ್ದಾಳೆ, ಏನಪ್ಪ ಮಾಡೋದು ದೇವ್ರೆ, ದಯವಿಟ್ಟು ದುಡ್ಡು ಸಿಗೋ ಹಾಗೆ ಮಾಡು, ಈ ಮದುವೆ ನಡೆಯೋ ಹಾಗೆ ಮಾಡು, ಜೊತೆಗೆ ನನ್ನ ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕು, ದಯವಿಟ್ಟು ದೇವ್ರೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ಯಾ, ನೀನೇ ನನ್ನನ್ನು ಕಾಪಾಡಬೇಕು, ಹೀಗಾದರೂ ಮಾಡಿ ದುಡ್ಡನ್ನು ವಾಪಸ್ ಸಿಗುವಾಗ ಮಾಡು ಅಂತ ಕೇಳ್ಕೊತಿದ್ದಾಳೆ. ಅದರ ನಡುವೆ ಈ ಕಡೆ ಪುರುಷಿ ಅವರು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಎಲ್ಲ ನಿಮ್ಮಿಂದನೇ ಆಗಿದ್ದು, ಜಾಸ್ತಿ ಟೌನಿಗೆ ತೊಗೊಂಡ್ರಿ ಅದಕ್ಕೆ ಇಷ್ಟೆಲ್ಲ ಆಯಿತು ಅಂದಾಗ ನಾನು ಒಂದು ಕ್ಷಣ ಕೂಡ ಬ್ಯಾಗ್ ಬಿಟ್ಟಿಲ್ಲ ಗೊತ್ತಾ. ಜಸ್ಟ್ ಆ ಡ್ಯಾನ್ಸ್ ಆಡಬೇಕಿದ್ರೆ ಒಂದು ಸೆಕೆಂಡ್ ಇಟ್ಟಿರ್ಬೋದು, ತಕ್ಷಣ ಬ್ಯಾಗ್ ಎತ್ಕೊಂಡಿದ್ದೀನಿ, ನಾನು ಕುಡ್ದಾಗಲೇ ನಾನು ತುಂಬ ಅಲರ್ಟ್ ಆಗಿರೋದು ಅಂತ ಹೇಳ್ತಾರೆ. ಯಾರ ಮೇಲಾದರೂ ಡೌಟ್ ಇದೆಯಾ ಅಂದಾಗ ನನಗೆ ಯಾರ ಮೇಲೆ ಡೌಟ್ ಪಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ನಮ್ಮ ಹುಡುಗರೆ, ನಮ್ಮವರೇ ಕದಿಯೋಕ್ಕಾಗತ್ತಾ, ಖಂಡಿತ ಇಲ್ಲ. ಆದರೆ ರಾಹುಲ್ ಅಡ್ವಾನ್ಸ್ ಕೊಡಬೇಕು ಅಂತ ಬ್ಯಾಗ್ ಹತ್ರ ಬಂದಿದ್ದ, ಆದರೆ ಪಾಪ ಅವನ ಮೇಲೂ ಡೌಟ್ ಪಡೋಕ್ಕಾಗಲ್ಲ, ಪಾಪ ಅವನು ತುಂಬ ಒಳ್ಳೆ ಹುಡುಗನೇ ಅಂತ ಮಾತಾಡ್ತಿರ್ತಾರೆ. ಆ ಒಂದು ಮಾತು ಆರಾಧನೆಗೆ ಅನುಮಾನ ತರಿಸುತ್ತೆ. ಮೊದಲು ಸಾರಾ ಅನ್ನೋ ನಂಬರ್ ಬಂದಿದ್ದು,
ಅವ್ರನ್ನ ಕಳಿಸ್ತೀನಿ ಅಂತ ಫೋನಲ್ಲಿ ಹೇಳಿದ್ದು, ಜೊತೆಗೆ ತಬ್ಬಿಬ್ಬಾಡಿದ್ದು. ನಂತರ ಎಲ್ಲೂ ಸಾಲ ಸಿಗ್ದೋದಾಗ ಅಂಜು ಅವ್ರ ಹತ್ರ ಕರ್ಕೊಂಡು ಹೋಗಿ ಸಾಲ ಕೊಡೋಕೆ ಹೋದಾಗ ಅವರು ಇಂಥವನ್ನ ತುಂಬ ಜನನ ಕರ್ಕೊಂಡು ಬಂದಿದ್ದಾರೆ ಅಂದಿದ್ದು. ಈ ಎಲ್ಲ ಮಾತುಗಳು ಜೊತೆಗೆ ಚಾಂದಿನಿ ಅವರು ಸಾರಾನಿ ಯಾರನ್ನೋ ಹೈಯರ್ ಮಾಡಿರ್ಬೋದು, ಅವರೇ ದುಡ್ಡು ಕಡ್ದಿರ್ಬೋದು ಅಂತ ಹೇಳಿದ್ದು. ಇದೆಲ್ಲವೂ ನೆನಪು ಮಾಡ್ಕೊಂಡಂತ ಆರಾಧನೆಗೆ ಕನ್ಫರ್ಮ್ ಆಗಿಬಿಡುತ್ತೆ ರಾಹುಲೇ ಈ ದುಡ್ಡನ್ನು ಕದ್ದಿರೋದು ಅಂತ. ತಕ್ಷಣ ರಾಹುಲ್ನ ಕರೀತಾಳೆ. ರಾಹುಲ್ನ ಕರೆದು ದುಡ್ಡಿಲ್ಲಿ ಅಂತ ಕೇಳ್ತಿದ್ದಾಳೆ. ಏನದು ನನ್ನನ್ನು ದುಡ್ಡಿಲ್ಲಿ ಅಂತ ಕೇಳ್ತಿದ್ರ? ನನಗೇನು ಗೊತ್ತು, ನನಗೂ ಕೂಡ ಗೊತ್ತಿಲ್ಲ ಅಂದಾಗ ಸುಮ್ಮನೆ ವಿನಾಕಾರಣ ನಾಟಕ ಮಾಡಬೇಡಿ ರಾಹುಲ್. ನೀವೇ ದುಡ್ಡು ಕದ್ದಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ನೀವೇ ದುಡ್ಡು ಕದ್ದಿರೋದು, ದಯವಿಟ್ಟು ಕದ್ದಿರೋ ದುಡ್ಡನ್ನ ಕೊಟ್ಬೇಡಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ಆರಾಧನಾ ಅವರೇ? ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಯಾಕೆ ಆಪಾದನೆ ಮಾಡ್ತಿದ್ರಾ ಅಂತ ಕಣ್ಣು ಕೊಡದೆ ಮಾತಾಡ್ತಿದ್ರ ಆರಾಧನಾ. ಕಣ್ಣು ಕೊಟ್ಟು ಮಾತಾಡಿ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳಬೇಡಿ. ನೀವೇ ದುಡ್ಡು ಕದ್ದಿರೋದು ಅಂತ ಗೊತ್ತದೆ, ದಯವಿಟ್ಟು ಕೊಡಿ. ನಿಮ್ಮ ಮದುವೆ ಆಗಬೇಕು, ನನ್ನ ಸಾಲ ತೀರಿಸ್ಬೇಕು, ನನಗೆ ಸಂಬಳ ಬೇಕು, ಇದೆಲ್ಲ ಆಗಬೇಕು ಅಂದರೆ ಈ ಮದುವೆ ನಡಿಬೇಕು. ನೀವು ಅನ್ನ ಹಾಕ್ತಿರೋ ಕಂಪ್ನಿಗೆ ದ್ರೋಹ ಮಾಡ್ತಿದ್ರಲ್ವಾ, ಇದು ಹೇಗೆ ಸರಿ ಅನಿಸುತ್ತೆ ನಿಮಗೆ? ದಯವಿಟ್ಟು ದುಡ್ಡನ್ನು ಕೊಟ್ಬಿಡಿ, ದಯವಿಟ್ಟು ಆಟ ಆಡಿಸ್ಬೇಡಿ ಅಂದಾಗ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ನಾನು ದುಡ್ಡು ಕದ್ದಿರೋದಕ್ಕೆ ಅಂತ ಕೇಳಿದಾಗ ಈ ಕಡೆ ಮೌನವಾಗಬೇಕಾಗುತ್ತೆ ಆರಾಧನಾ. ಕಳ್ಳ ಯಾವತ್ತೂ ಕದ್ದೆ ಅಂತ ಒಪ್ಕೊಳ್ಳೋದಿಲ್ಲ, ಕೊಡೋದು ಇಲ್ಲ. ಅದಕ್ಕೋಸ್ಕರ ಮನೆ ಪರಿವರ್ತನೆ ಸಿಕ್ಕು ಒಂದು ದಾರಿ ಅಂತ ಅಂದ್ಕೊಂಡು ಮನಸ್ಸಿಗೆ ಅರ್ಥ ಮಾಡಿಸೋ ಮನೆಮುಟ್ಟ ಮಾತುಗಳನ್ನ ಆಡ್ತಾಳೆ ಆರಾಧನಾ. ನಂತರ ಈ ಕಡೆ ರಾಹುಲ್, ನೋಡಿ ನಿಮಗೂ ಏನೋ ಕಷ್ಟ ಇರ್ಬೋದು, ಅದಕ್ಕೋಸ್ಕರ ನೀವು ಈ ರೀತಿ ಮಾಡೋದಕ್ಕೆ ಒಪ್ಕೊಂಡಿರ್ಬೋದು. ಆದರೆ ಇದು ಎಷ್ಟು ಸರಿ? ನಿಮಗೆ ಮಾತ್ರ ಕಷ್ಟ ಇರತ್ತಾ? ನಿಮಗೆ ದುಡ್ಡಿನ ಅವಶ್ಯಕತೆ ಇರಬಹುದು, ಅದಕ್ಕೋಸ್ಕರ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ನೀವು ಈ ಕೆಲಸ ಮಾಡೋಕೆ ಒಪ್ಕೊಂಡಿರ್ಬೋದು. ಸಾರಾ ನಿಮಗೆ ಜಾಸ್ತಿ ಆಮಿಷ ಕೂಡ ತೋರಿಸಿರ್ಬೋದು. ನಿಮಗೆ ನಿಮ್ಮ ಮನೇಲಿ ಓದಿಸ್ಬೇಕು, ಹಣದ ಅವಶ್ಯಕತೆ ಇದೆಯೋ, ಕಷ್ಟ ಇದೆಯೋ, ಏನು ಪ್ರಾಬ್ಲಮ್ ಇದೆಯೋ, ಆದರೆ ನಿಮಗೆ ಮಾತ್ರ ಪ್ರಾಬ್ಲಮ್ ಇದೆಯಾ? ನಮ್ಮ ಕ್ರೂ ಮೆಂಬರ್ಸಲ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ಪ್ರಾಬ್ಲಮ್ಸ್ ಇದೆ, ಅದು ನಿಮಗೂ ಗೊತ್ತು. ಆದರೆ ಅವ್ರಿಗೆಲ್ಲರೂ ಕೂಡ ಇದೇ ಹಾದಿನ ತುಳಿದಿರ್ತಾರೆ. ಯಾಕಂದ್ರೆ ನನಗೂ ಕೂಡ ತುಂಬ ಕಷ್ಟ ಇದೆ, ಆದರೆ ನಾನು ಪ್ರಾಮಾಣಿಕವಾಗಿ ದುಡಿತಿಲ್ವಾ? ಎಷ್ಟೇ ಕಷ್ಟ ಇದ್ದರೂ ಕೂಡ ನನಗೂ ನಮ್ಮ ಅಮ್ಮಂಗೆ ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕಿದೆ, ಹಾರ್ಟಲ್ಲಿ ಹೋಲಿದೆ, ಅದನ್ನು ಮಾಡಿಸ್ಬೇಕು ಅಂದರೆ ಈ ಒಂದು ಮದುವೆ ಆಗಬೇಕು, ನಾನು ಸಾಲ ತೀರಿಸ್ಬೇಕು, ಜೊತೆಗೆ ನನಗೆ ಸಂಬಳ ಬರಬೇಕು. ಹಾಗಾದಾಗ ಮಾತ್ರ ನಾನು ನಮ್ಮಮ್ಮಂಗೆ ಆಪ್ರೇಷನ್ ಮಾಡಿಸಿ ಅವ್ರನ್ನ ಬದುಕಿಸೋದು ಸಾಧ್ಯ. ಹಾಗಂತ ನಾನು ಕೆಟ್ಟ ಅದನ್ನ ತುಳಿದಿದ್ದೀನ? ಎಲ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇರುತ್ತೆ ರಾಹುಲ್, ಆದರೆ ನಾವು ಒಳ್ಳೆ ದಾರಿಲಿ ಹೋಗಬೇಕು. ಖಂಡಿತವಾಗಿ ನಾವು ಒಂದಿನ ಒಳ್ಳೆ ದಾರಿಲಿ ಹೋದರೆ ಆ ದೇವರು ನಮ್ಮ ಕೈ ಹಿಡ್ದೇ ಹಿಡಿತಾನೆ, ಒಳ್ಳೇದು ಆಗೇ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದುಡ್ಡನ್ನು ಕೊಟ್ಬಿಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದರೆ ರಾಹುಲ್ ಮಾತ್ರ ಏನೂ ಮಾತಾಡದೆ ಹೋಗೇ ಬಿಡ್ತಾನೆ. ನಂತರ ಈ ಕಡೆ ಶಿವಾನಿ ಅವರು ಆರಾಧನಾ ಹತ್ರ ಮಾತಾಡ್ತಾರೆ. ನೋಡು ಆರಾಧನಾ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನಗೆ ಹೇಗೆ ನೀವು ವೆಂಡರ್ಸ್ನ ಕನ್ವಿನ್ಸ್ ಮಾಡಿ ಹೇಗೆ ದುಡ್ಡು ಕೊಟ್ಟು ಹೂವನ್ನು ತೊಗೊಂಡ್ರಿ ಅಂತ. ಇದೇನು ಮಾಡಿಬಿಟ್ರಿ, ಆದರೆ ನಾಳೆ ಮದುವೆ ಇದೆ, ದುಡ್ಡಿಲ್ಲದೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಮೊದಲೇ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿದ್ದಾಗೆ ನಾನು ನಿಮ್ಮನ್ನ ಕ್ಯಾನ್ಸಲ್ ಮಾಡಬೇಕಿತ್ತು, ಆದರೆ ನಾನು ಮಾಡಿದ ಎಡ್ವರ್ಟಿನ ಕೆಲಸ ಇಷ್ಟೆಲ್ಲ ನೋಡು ಹಾಗೆ ಮಾಡಿದೆ. ನಾಳೆ ನನ್ನ ಸರ್ಪ್ರೈಸ್ಗೆಲ್ಲ ವೆಯ್ಟ್ ಮಾಡೋದಿಲ್ಲ, ಯಾವುದೇ ರೀತಿ ಕೂಡ ಬ್ಲಂಡರ್ ಆಗಬಾರ್ದು, ಮದುವೆ ಅಚ್ಚುಕಟ್ಟಾಗಿ ನಡಿಬೇಕು, ಇಲ್ಲಾಂದರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ನಂತರ ಏನಪ್ಪ ಮಾಡಲಿ ಅಂತ ಆರಾಧನಾ ಅಂದ್ಕೊಂಡಿದ್ದೆ. ರಾಹುಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ರಾಹುಲ್ ಹತ್ರ ಬಂದು ನಿಂತ್ಕೊಂಡು ನೋಡ್ತಿದ್ದಾಳೆ. ರಾಹುಲ್ ಕೂಡ ನೋಡ್ತಾನೆ, ಮುಖ ನೋಡೋಕ್ಕಾಗದೆ ಹಾಗೆ ಅವನು ಹೋಗಿ ಮತ್ಯಾವುದೋ ಕೆಲಸಕ್ಕೆ ಹೋಗ್ತಿದ್ದಾನೆ. ಅಷ್ಟರಲ್ಲಿ ಈ ಕಡೆ ನಿಮ್ಮಿ ಹಾಗೆ ಪುರುಷಿ ಬರ್ತಾರೆ. ಬಂದಿದ್ದೆ ಈ ಕಡೆ ಆರಾಧನಾ ಅವರು ದುಡ್ಡು ಕೇಳ್ತಿದ್ದಾರೆ. ಕೇಟ್ರಿನವರು ದುಡ್ಡು ಬೇಕೇ ಬೇಕಂತ ಇಲ್ಲ ಕೆಲಸ ಮಾಡಲ್ಲ ಅಂತಿದ್ದಾರೆ ಅಂದಾಗ ಪೂಜೆ ಮುಗಿಯೋಷ್ಟರಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಿಮ್ಮವ್ರೆ ಕನ್ವಿನ್ಸ್ ಮಾಡಿ ಅಂದಾಗ ನಾನು ಕನ್ವಿನ್ಸ್ ಮಾಡ್ತೀನಿ, ಆದರೆ ಆಮೇಲೆ ದುಡ್ಡು ಇಲ್ಲಿಂದ ತರ್ತೀನಿ ಅಂದಾಗ ನಾನು ಎಲ್ಲೋ ಅರೇಂಜ್ ಮಾಡ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ನಂತರ ಪುರುಷಿಯವರು ಆರಾಧನಾ ಅವರೇ, ನೀವು ಏನೂ ಅಂದ್ಕೊಳ್ಳಿಲ್ಲ ಅಂದರೆ ಅಮ್ಮನ ಹತ್ರ ದುಡ್ಡಿಲ್ಲ ಅಂದಾಗ ನೀವು ಮಾತಾಡಬೇಡಿ, ಇದೆಲ್ಲ ಆಗಿದ್ದಕ್ಕೆ ಕಾರಣ ನೀವೇನೆ, ದಯವಿಟ್ಟು ಸುಮ್ಮನೆ ಇದ್ಬೇಡಿ ಅಂತ ಹೇಳ್ತಾಳೆ ಆರಾಧನಾ. ನಂತರ ಈ ಕಡೆ ಬೇರೆ ಹುಡುಗಿರು ಕೂಡ ಬಂದು ಅವ್ರು ದುಡ್ಡು ಕೇಳ್ತಿದ್ದಾರೆ, ಇವ್ರು ದುಡ್ಡು ಕೇಳ್ತಿದ್ದಾರೆ, ಕೆಲಸ ಮಾಡಲ್ಲ ಅಂತಿದ್ದಾರೆ, ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಈ ಕಡೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ಒಂದು ಹುಡುಗಿ ಬ್ಯಾಗ್ ತೊಗೊಂಡು ಬರ್ತಾಳೆ. ಮೇಡಮ್ ದುಡ್ಡು ಸಿಕ್ತು ಮೇಡಮ್, ದುಡ್ಡಿರೋ ಬ್ಯಾಗ್ ಇದು ಮಂಟಪದ ಹತ್ರ ಇತ್ತು ಅಂತ ಹೇಳ್ತಾರೆ. ತಕ್ಷಣ ಬ್ಯಾಗ್ ನೋಡಿ ಅವ್ರಿಗೆ ಖುಷಿ ಆಗುತ್ತೆ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ರಾಹುಲಲ್ಲಿ ಕೆಲಸ ಮಾಡಿಸ್ತಿದ್ದಾನೆ. ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ದುಡ್ಡೆಲ್ಲ ಅಲ್ಲೇ ಇದೆ. ತಕ್ಷಣ ರಾಹುಲ್ ಕಡೆ ನೋಡಿದಾಗ ರಾಹುಲ್ ಆರಾಧನಾ ಕಡೆ ನೋಡ್ತಿದ್ದಾರೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು ನಗೆಯನ್ನು ಬೀರ್ತಿದ್ದಾಳೆ ರಾಹುಲ್ ಕಡೆ. ರಾಹುಲ್ ಪಾಪ ಪ್ರಜ್ಞೆಯಿಂದ ತಲೆ ತಗ್ಗಿಸ್ತಿದ್ದಾರೆ. ಫೈನಲಿ ರಾಹುಲ್ ಆರಾಧನಾ ಮಾತಿಗೆ ಬದಲಾಗಿದ್ದಾನೆ, ಅವನ ಮನ ಪರಿವರ್ತನೆ ಆಗಿದೆ. ಆದರೆ ಈ ಕಡೆ ಸಾರಾ ಹೇರ್ ಮಾಡಿದ್ದ ರಾಹುಲೇ ಬದಲಾದ ಅಂದಮೇಲೆ ಇನ್ನೇನಿದೆ, ದುಡ್ಡಿದೆ, ಕೆಲಸ ಇದೆ, ಕೆಲಸ ಆಗತ್ತೆ, ಮದುವೆ ಕೂಡ ನಡೆದು ಬಿಡುತ್ತೆ ಅಂದ್ಕೊಂಡ್ರೆ ಬೇರೆ ಯಾವ ರೀತಿ ತೊಂದರೆ ಕೊಡೋಕ್ಕೆ ಶುರು ಮಾಡ್ಕೋತಾರೆ ಅಂಜು, ಅಮ್ಮು ಹಾಗೆ ಸಾರಾ ಅಂತ ನೋಡಬೇಕಾಗಿದೆ. ಫೈನಲಿ ಇಲ್ಲಿ ಮತ್ತೆ ಮದುವೆ ಶಾಸ್ತ್ರಿಗಳು ಮುಂದುವರಿಯುತ್ತೆ. ಧರ್ಮೇಂದ್ರ ಪ್ರಧಾನ್ ಅವ್ರ ಹೆಂಡತಿ ಬಂದಿದ್ದಾರೆ, ತುಂಬ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾರೆ. ಶಿವಾನಿ ಮತ್ತು ಅವ್ರ ಗಂಡ, ನೀವು ಬಂದಿರೋದು ಎಲ್ಲ ಮರ್ತಿ ಖುಷಿ ಆಯಿತು ಅಂದಾಗ ನೀವೇ ಎಲ್ಲ ಗ್ರಜ್ಜನ್ನ ಮರ್ತಿ ನಮ್ಮನ್ನ ಕರೆದಿರ್ಬೇಕಿದ್ರೆ ನಾವು ಬರದೇ ಇರೋಕ್ಕಾಗತ್ತಾ ಅಂತ ಹೇಳ್ತಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಆಗುತ್ತೆ. ಹೀಗೆ ಕೂತಿರ್ಬೇಕಿದ್ರೆ ಆರಾಧನಾ ಕೆಲಸ ಮಾಡ್ತಿರೋದನ್ನು ಗಮನಿಸೇ ಬಿಡ್ತಾರೆ ಧರ್ಮೇಂದ್ರ ಪ್ರಧಾನ್.
ಶಿವಂ ಮಗಳು ಇಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಕೂಡ ಕಣ್ಣಿಗೆ ಬೀಳ್ತಾನೆ. ಸುಶಾಂತ್ ಕೂಡ ಅದೇ ಬಟ್ಟೆ ಕಲ್ಯಾಣ ವಸ್ತು ಹಾಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ದಾನೆ. ಹಾಗಿದ್ರೆ ಇನ್ನೂ ಯಾವುದು ಟ್ವಿಸ್ಟ್ ಸಿಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ